ಪಾದರಸ ಮಕ್ಕಳು. ಒಂದು ಪಾತ್ರೆಗೆ ಹಾಕಿದ್ರೆ ಪಾತ್ರೆಯ ರೂಪ, ಲೋಟಕ್ಕೆ ಹಾಕಿದ್ರೆ ಲೋಟದ ರೂಪ ಮಕ್ಕಳು. ಯಾರ ಜೊತೆಲಿ ಇರ್ತಾರೋ ಅವ್ರ ತರ ಅನುಕರಣೆ ಮಾಡತಕ್ಕಂಥದ್ದು ಮಕ್ಕಳು. ಸೊ ಅದನ್ನ ಸೂಕ್ಷ್ಮವಾಗಿ ಒಂದು ತಾಯಿ ಅದನ್ನ ತೋರಿಸ್ಕೊಡ್ಬೇಕಾಗುತ್ತೆ. ತಾಯಿಯೇ ಮಕ್ಕಳಿಗೆ ಮೊದಲ ಪಾಠಶಾಲೆ. ತುಂಬಾ ಮನೆಗಳಲ್ಲಿ ಮಕ್ಕಳು ವೀಕ್ ಇದ್ದಾರೆ, ಮಕ್ಕಳು ಸ್ವಲ್ಪ ಅರಗಂಟ ಆಗ್ತಿದ್ದಾರೆ. ಹುಟ್ಟುವಾಗಲೇ ದೋಷ ಬೇರೆ, ಅದು ತಾಯಿಯ ಸ್ಥಿತ್ಯಂತರ, ಆ ಭೂಮಿಯ ಸ್ಥಿತ್ಯಂತರ. ಭೂತಾಯಿ ಬಲವಾಗಿರಲಿಲ್ಲ, ಅದು ಬೇರೆ, ಅದು ಇನ್ನೊಂದು ದಿನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹುಟ್ಟಿದ ಮೇಲೆ ಮಕ್ಕಳಲ್ಲಿ ಆ ತಾಕತ್ ಕಡಿಮೆ ಇದೆ, ಬೇರೆ ರೀತಿ ಪ್ರವೋಕ್ ಆಗ್ತಿದ್ದಾರೆ, ಕೋಪಗೊಳ್ತಿದ್ದಾರೆ, ಸಿಟ್ಟುಗೊಳ್ತಿದ್ದಾರೆ, ಆತರ ಪಡ್ತಿದ್ದಾರೆ. ಸೂಕ್ಷ್ಮವಾಗಿ ಹೆಣ್ಣು ಮಕ್ಕಳು ರಭಸ ಇದ್ರೆ ತಂದೆ ಕಡೆ ನೋಡಿ, ಗಂಡನ ಕಡೆ. ಗಂಡು ಮಕ್ಕಳಲ್ಲಿ ವೀಕ್ನೆಸ್ ಆಗ್ತಿದೆ ಅಂದ್ರೆ ತಾಯಿ ಕಡೆ ನೋಡಿ. ಡಿಸಿಷನ್ಗಳಲ್ಲಿ ಹಿಂದೆ ಬೀಳೋದು, ಫೋಕಸ್ ಅಲ್ಲಿ ಹಿಂದೆ ಬೀಳೋದು. ತಾಯಿ ಎಷ್ಟು ಕಾನ್ಫಿಡೆಂಟು, ಎಷ್ಟು ಕಾನ್ಫಿಡೆಂಟ್ ಇರ್ತಾಳೋ ಮಕ್ಕಳಲ್ಲಿ ಅದು ಬರುತ್ತೆ. ಅದರಲ್ಲೂ ಗಂಡು ಮಗು ಬರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡು ಮಕ್ಕಳು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಏನಾದ್ರೂ ಒಂದು ಕೆಲಸ, ಏನಾದ್ರೂ ಒಂದು ಕೆಲಸ, ಏನಾದ್ರೂ ಒಂದು ಜವಾಬ್ದಾರಿ, ಏನಾದ್ರೂ ಒಂದು ನೀಟು, ಏನಾದ್ರೂ ಒಂದು ಕ್ಲೀನು, ಆ ಭಯ ಬರುತ್ತೆ. ಅಮ್ಮ ಇಷ್ಟು ನೀಟು, ಇಷ್ಟು ಕ್ಲೀನು, ಇಷ್ಟು ಸಿದ್ಧಿ, ಬುದ್ಧಿ, ಯುಕ್ತಿ. ದಿಸ್ ನೆಕ್ಸ್ಟ್ ಜನರೇಷನ್ ವಿಲ್ ಬಿ ಅನ್ ಆಟಮ್ ಬಾಂಬ್. ನಿಮ್ಮ ಮನೇಲೆ ಆಟೋ ಬಾಂಬ್ ಇಟ್ಕೊಬಿಟ್ಟಿದ್ರಿ, ನೆನ್ಪಿಟ್ಕೊಳ್ಳಿ. ಅವ್ರ ಮೇಲೆ 1 ಕಣ್ಣಲ್ಲ, 10 ಕಣ್ಣಲ್ಲ, 100 ಕಣ್ಣು. ಇವತ್ತು ಪ್ರತಿ ಮಗು ದಾರಿ ತಪ್ಪಲಿಕ್ಕೆ ಕಾರಣ ಮನೆಯೇ ಮೊದಲ ಕಾರಣ ಆಗ್ತದೆ. ಸುತ್ತಮುತ್ತಲಿನ ಪ್ರಕೃತಿ. ಅವ್ರ ಮುಂದ್ಗಡೆ ಜಗಳ ಆಡೋದು, ಮುನುಸು ಮಾಡ್ಕೊಳ್ಳೋದು, ಬೇಸರ ಮಾಡ್ಕೊಳ್ಳೋದು, ನಿಮ್ಮ ಜಗಳ, ಗಂಡ ಹೆಂಡತಿ ಜಗಳ ಮಕ್ಕಳು ಗೊತ್ತಾಗೋದು ಮಾಡೋದು, ನಿಮ್ಮ ವೀಕ್ನೆಸ್ಸು ಮಕ್ಕಳಿಗೆ ಗೊತ್ತಾಗೋದು ಮಾಡೋದು, ನಿಮ್ಮ ಸಾಲಗಳು, ನಿಮ್ಮ ವ್ಯವಹಾರ ಒದ್ದಾಟಗಳು. ಏನಕ್ಕೆ ಮದುವೆ ಮಾಡಿ ಮಗು ಮಾಡೋದು ಗೊತ್ತಾ? ಆ ಬೇಗ ಕಡಿಮೆ ಆಗಲಿ. ಜವಾಬ್ದಾರಿ, 2 ಜವಾಬ್ದಾರಿ ಇದೆ, ಹೆಂಡತಿ ಇದೆ, ಮಗು ಇದೆ, ನಿಧಾನ ಮಾಡೋ ಅಂತ, ಪ್ರಿಕಾಷನ್ ತಗೊಳ್ಳೋ ಅಂತ.